ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ನೀವೆಲ್ಲರೂ ಕೂಡ ಆ ಒಂದು ಆಸ್ತಿ ಏನಿದೆ ಅಥವಾ ಪ್ರಾಪರ್ಟಿ ಏನಿದೆ ಇದನ್ನ ಹೊಂದಿದವರಾಗಿರ್ತೀರಾ. ಹಾಗೆ ಇದನ್ನ ಸೇಲ್ ಮಾಡಬೇಕು ಅಥವಾ ಅಪ್ಪನಿಂದ ಅಥವಾ ಮುತ್ತಾತನಿಂದ ಸಿಕ್ಕಿದಂತಹ ಆಸ್ತಿಯನ್ನು ಸೇಲ್ ಮಾಡಬೇಕು ಅಂತ ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರೋರು ಆಗಿರ್ತೀರಾ. ಹಾಗಿದ್ರೆ ನಿಮಗಿದ ಒಂದು ವಿಡಿಯೋ. ಸೊ ವೀಕ್ಷಕರೇ, ಏನಿದು? ಸೊ ಪಿತ್ರಾರ್ಜಿತ ಆಸ್ತಿ ಮಾರಾಟ ಮಾಡಲು ವಾರಸುದಾರರ ಒಪ್ಪಿಗೆ ಇಲ್ಲದೆ ಮಾಡಬಹುದಾ ಇಲ್ಲವಾ, ಏನಿದು ರೂಲ್ಸ್ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾನೆ. ಸೊ ಪಿತ್ರಾರ್ಜಿತ ಆಸ್ತಿ ಅಂದರೆ ನಿಮಗೆ ಗೊತ್ತೇ ಇದೆ, ಗೊತ್ತಿಲ್ಲ ಅಂದರೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಅದ್ರ ಬಗ್ಗೆ ಹೋಗಿ ಆ ಒಂದು ವಿಡಿಯೋ ನೋಡಿಕೊಂಡು ತಿಳ್ಕೊಬೋದು ಅಂತ ಹೇಳ್ತೇನೆ. ಪಿತ್ರಾರ್ಜಿತ ಆಸ್ತಿ ಅಂದರೆ ಸಿಂಪಲ್ ತಂದೆಯಿಂದ ಮುತ್ತಾತನಿಂದ ಕೈವಶವಾದಂತಹ ಒಂದು ಆಸ್ತಿ, ನಿಮ್ಮ ಕೈಗೆ ಬಂದಂಥ ಒಂದು ಆಸ್ತಿ. ಓಕೆನಾ? ಸೊ ಇಷ್ಟೇ ಸಿಂಪಲ್ದಾಗಿ ಹೇಳಿ ಮುಗಿಸಿದ್ದಾನೆ. ಸೊ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಲೈಕ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಆಸ್ತಿಯ ವಿಚಾರದಲ್ಲಿ ಕುಟುಂಬದೊಳಗಿನ ವಿವಾದಗಳು ಹೊಸದಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಜೊತೆಗೆ ಕುಟುಂಬ ಒಬ್ಬರುಗೂಡಿದಂತೆ ಬಾಳಬೇಕಾದರೂ ಆಸ್ತಿ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ. ಸೊ ಈ ಪೈಕಿ ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ತೊಂದರೆಗಳು ಹೆಚ್ಚಾಗಿರುವುದು ಕಾಣ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಪೂರ್ವಜರ ಆಸ್ತಿಯ ಅಂದರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಕುರಿತ ಕಾನೂನು ನಿಬಂಧನೆಗಳು, ಈ ಆಸ್ತಿಯನ್ನು ಮಾರಾಟ ಮಾಡುವ ಹಕ್ಕು ಯಾರಿಗಿದೆ ಎಂಬ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವುದು ಅಗತ್ಯ ಅಲ್ವಾ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೇನೆ. ಸೊ ಪಿತ್ರಾರ್ಜಿತ ಆಸ್ತಿ ಅಂದ್ರೇನು ಅನ್ನೋದ್ರ ಬಗ್ಗೆ ನಾನು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೇನೆ, ಆದರೂ ಕೂಡ ಒಮ್ಮೆ ಕೂಡ ಹೇಳ್ತೇನೆ. ಏನಪ್ಪ ಅಂದರೆ, ಕಾನೂನು ಪ್ರಕಾರ ಪಿತ್ರಾರ್ಜಿತ ಆಸ್ತಿ ಅಂದರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಎಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹಸ್ತಾಂತರವಾಗುವಂಥ ಆಸ್ತಿ. ಅದನ್ನೇ ನಾನು ಹೇಳಿದ್ದೇನೆ ಸಿಂಪಲ್ಲಾಗಿ ನಿಮಗೆ ತಿಳಿಯುವ ಹಾಗೆ. ಅಂದರೆ ತಂದೆಯಿಂದ ಅಥವಾ ಮುತ್ತಾತನಿಂದ ಅಥವಾ ಮುತ್ತಾತನಿಂದ ನಿಮ್ಮ ಕೈಗೆ ಪಿತ್ರಾರ್ಜಿತವಾಗಿ ಅಂದರೆ ಕೈವಶವಾದಂಥ ಅವರ ಒಂದು ಪ್ರಾಪರ್ಟಿಯನ್ನು ನಿಮ್ಮ ಕೈಗೆ ಕೈವಶವಾಗಿರುತ್ತೆ ಅಲ್ವಾ. ಸೊ ಅದನ್ನು ಪಿತ್ರಾರ್ಜಿತ ಆಸ್ತಿ ಅಂದರೆ ಎನ್ನುತ್ತೇವೆ. ಸೊ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956 ಅಂದರೆ 1956, ಹಿಂದೂ ಸೆಕ್ಷನ್ ಆ್ಯಕ್ಟ್ 1956 ಪ್ರಕಾರ 4 ತಲೆಮಾರುಗಳು ಈ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ಹೊಂದಿರುತ್ತವೆ. ಸೊ ಇದು ಯಾವುದೇ ವ್ಯಕ್ತಿಯ ವೈಯಕ್ತಿಕ ಆಸ್ತಿಯಲ್ಲ, ಹಾಗಾಗಿ ಒಬ್ಬ ವ್ಯಕ್ತಿ ತನ್ನ ಇಚ್ಛೆ ಪ್ರಕಾರ ಇದನ್ನು ಮಾರಾಟ ಮಾಡಲಾರನು. ಈ ಆಸ್ತಿಯನ್ನು ಹಂಚಿಕೊಳ್ಳುವುದು ಅಥವಾ ಮಾರಾಟ ಮಾಡುವುದಾದರೆ ಎಲ್ಲ ಹಕ್ಕುದಾರರ ಒಪ್ಪಿಗೆ ಅಗತ್ಯ. ಅಂದರೆ ಲೀಗಲ್ ಹೈಯರ್ಸ್ ಒಪ್ಪಿಗೆ ಏನಿದೆ, ಎಲ್ಲ ಹಕ್ಕುದಾರರು ಏನಿದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ಟೇಕ್ ಇಟ್ ಆ್ಯಸ್ ನೀವು ನಿಮ್ಮ ತಂದೆಯ ಅಥವಾ ಮುತ್ತಾತನ ಪ್ರಾಪರ್ಟಿಯನ್ನು ನೀವು ಮಾರಾಟ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಎಲ್ರಿಗೂ ಸೇರಿದ ನೀವೊಂದು 5 ಮಕ್ಕಳಿದ್ದಾರೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಸೇರಿದಂಥ ಪ್ರಾಪರ್ಟಿ. ಸೊ ನಿಮಗೆ ಒಬ್ಬರಿಗೆ ಅದನ್ನು ಮಾರಾಟ ಮಾಡಲಿಕ್ಕಾಗುತ್ತಾ? ಇಲ್ಲ ಅಲ್ವಾ. ಸೊ ಅವರೆಲ್ಲರ ಒಪ್ಪಿಗೆ ಕೂಡ ಅದರಲ್ಲಿ ಬೇಕು. ಅಫ್ಕೋರ್ಸ್ ಸೈನ್ ಕೂಡ ಬೇಕು ಅಲ್ವಾ. ಸೊ ಪಿತ್ರಾರ್ಜಿತ ಆಸ್ತಿ ಹಕ್ಕುದಾರರು ಯಾರು ಅಂತ ಗೊತ್ತಾ ನಿಮಗೆ? ಸೊ ತಂದೆ, ಮಗ, ಮೊಮ್ಮಗ ಮತ್ತು ಮೊಮ್ಮಗನ ಮಗ ಇವರನ್ನು ಕೋಪರ್ಚನರ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ಯಾಕೆ ಈಗ ಕರೀತಾರೆ ಅಂದರೆ ಇದು ಪಿತ್ರಾರ್ಜಿತವಾಗಿ ಕೈವಶವಾದಂತಹ ಒಂದು ಪ್ರಾಪರ್ಟಿ ಅಲ್ವಾ. ಸೊ ಅದಕ್ಕಾಗಿ ಹೀಗೆ ಕರೀತಾರೆ. ಸೊ ಈ ಎಲ್ಲರೂ ಸಮಾನ ಹಕ್ಕು ಹೊಂದಿರುತ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಏನು ಹೇಳ್ತಾರೆ ಅಂದರೆ ಇವರನ್ನ ಹೀಗೆ ಕರೀತಾರೆ. ಸೊ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕು. ಸೊ 2005ರ ತಿದ್ದುಪಡಿ ಮುಂತಾದ ಕಾನೂನು ಬದಲಾವಣೆಗಳ ಪ್ರಕಾರ ಪುತ್ರಿಯೂ ಕೂಡ ಈ ಆಸ್ತಿಯಲ್ಲಿ ಸಮಾನ ಪಾಲಿನ ಹಕ್ಕುದಾರೇ ಆಗಿರ್ಬೋದು. ಸೊ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಲು ಸಾಧ್ಯವೇ? ಹೌದು, ಆದರೆ ಈ ಕೆಳಗಿನ ನಿಯಮಗಳನ್ನು ನೀವು ಪಾಲಿಸಲೇಬೇಕು. ಏನಪ್ಪ ಇದು ಅಂತ ನೋಡ್ಕೊಳ್ಳೋಣ. ಸೊ ಎಲ್ಲ ಹಕ್ಕುದಾರರ ಸಹಿ ಮತ್ತು ಒಪ್ಪಿಗೆ ಅಗತ್ಯ. ಯಾವುದೇ ಹಕ್ಕುದಾರರು ಅನುಮತಿ ನೀಡದೇ ಇದ್ದರೆ ಆಸ್ತಿ ಮಾರಾಟ ಮಾಡಲು ಸಾಧ್ಯವಿಲ್ಲ. ನ್ಯಾಯಾಲಯದ ಅನುಮತಿ ಕೆಲವೊಮ್ಮೆ ಅಗತ್ಯವಿರಬಹುದು, ವಿಶೇಷ ಸಂದರ್ಭಗಳಿಗೆ ಮಾತ್ರ. ಉದಾಹರಣೆಗೆ ಅಪ್ರಾಪ್ತ ವಯಸ್ಕರ ಪಾಲು ಇದ್ದರೆ ನ್ಯಾಯಾಲಯದ ಅನುಮತಿಯೊಂದಿಗೆ ಮಾತ್ರ ಮಾರಾಟ ಮಾಡಬಹುದು. ಒಬ್ಬ ವ್ಯಕ್ತಿಯ ಇಚ್ಛೆಯ ಮೇರೆಗೆ ಮಾರಾಟ ಮಾಡಲು ಸಾಧ್ಯವಿಲ್ಲ. ಈ ಆಸ್ತಿ ವೈಯಕ್ತಿಕ ಆಸ್ತಿಯಲ್ಲ, ಆದ್ದರಿಂದ ಏಕಪಕ್ಷೀಯ ನಿರ್ಧಾರ ಅನೌಚಿತ. ಸೊ ಒಪ್ಪಿಗೆ ಇಲ್ಲದೆ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿದರೆ ಏನಾಗುತ್ತೆ? ಸೊ ಒಬ್ಬ ವ್ಯಕ್ತಿ ತನ್ನ ಇಚ್ಛೆಯಿಂದ ಅಥವಾ ಸುಳ್ಳು ದಾಖಲೆಗಳ ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ ಮೂಲಕ ಈ ಒಂದು ಆಧಾರದ ಮೇಲೆ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿದರೆ ಇತರ ಹಕ್ಕುದಾರರು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿ ಆಸ್ತಿ ಮಾರಾಟವನ್ನು ರದ್ದುಗೊಳಿಸಬಹುದು. ಕಾನೂನು ಪ್ರಕಾರ ಇತರ ಹಕ್ಕುದಾರರು ಸಿವಿಲ್ ಕೇಸ್ ಹಾಕಬಹುದು ಮತ್ತು ತಕ್ಷಣ ಸ್ಟೇ ಆರ್ಡರ್ ಪಡೆಯಬಹುದು. ಇದು ಆಸ್ತಿಯು ವಹಿವಾಟು ಅಥವಾ ಮಾರಾಟವಾಗದಂತೆ ತಡೆಯುತ್ತೆ. ಆಸ್ತಿ ವಿವಾದಗಳನ್ನು ಹೇಗೆ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಕುಟುಂಬ ಸದಸ್ಯರ ಮಧ್ಯಸ್ಥಿಕೆ ಅಂದರೆ ಫ್ಯಾಮಿಲಿ ಮೀಡಿಯೇಷನ್. ಪರಸ್ಪರ ಮಾತುಕತೆ ನಡೆಸಿ ಆಸ್ತಿಯ ಹಂಚಿಕೆ ಅಥವಾ ಹಕ್ಕು ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಬಹುದು.
ಕಾನೂನು ಸಲಹೆ ಲೀಗಲ್ ಕನ್ಸಲ್ಟೇಷನ್, ವಕೀಲರ ಸಲಹೆ ಪಡೆದು ನ್ಯಾಯೋಚಿತ ಮಾರ್ಗದಲ್ಲಿ ಸಮಸ್ಯೆಯನ್ನು ಪರಿಹರಿಸ್ಬೋದು ಅಂತ ಕೂಡ ಹೇಳ್ತಾನೆ. ಇನ್ನು ನ್ಯಾಯಾಲಯದ ತೀರ್ಪು ಬೇಕು. ಸೊ ಕೋರ್ಟ್ ಸೆಟಲ್ಮೆಂಟ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಮಾತುಕತೆ ಮತ್ತು ಸಮಜಾಯಿಷಿ ಸಾಧ್ಯವಿಲ್ಲದಿದ್ದರೆ ನ್ಯಾಯಾಲಯಕ್ಕೆ ಮೊರೆ ಇಡುವುದು ಹಿತಕರ. ಕೊನೆಯದಾಗಿ ಹೇಳುವುದಾದರೆ ಪಿತ್ರಾರ್ಜಿತ ಆಸ್ತಿ ಮಾರಾಟ ಮಾಡುವುದು ಸುಲಭವಲ್ಲ. ಇದಕ್ಕೆ ನಿರ್ದಿಷ್ಟ ಕಾನೂನು ನಿಯಮಗಳಿವೆ. ಕುಟುಂಬದ ಎಲ್ಲ ಸದಸ್ಯರ ಒಪ್ಪಿಗೆ ಇಲ್ಲದೆ ಇದನ್ನು ಮಾರಾಟ ಮಾಡಿದರೆ ಕಾನೂನು ಕ್ರಮ ತೆಗೆದುಕೊಳ್ಬೋದು. ಹೀಗಾಗಿ ಆಸ್ತಿ ಕುರಿತಂತೆ ಸೂಕ್ತ ಕಾನೂನು ಜ್ಞಾನ, ಒಂದು ಲಾ ನಾಲೆಜ್ ಏನಿದೆ ಅದನ್ನು ಹೊಂದುವುದು ಮತ್ತು ಒಪ್ಪಂದಗಳಲ್ಲಿ ಎಚ್ಚರಿಕೆ ವಹಿಸುವುದು ತುಂಬ ಅಗತ್ಯ. ಸೊ ಏನು ಹೇಳ್ತಾನೆ ಅಂದರೆ, ಈ ಒಂದು ಪಿತ್ರಾರ್ಜಿತ ಆಸ್ತಿಯನ್ನು ನೀವು ಎಲ್ಲಾದರೂ ತಪ್ಪು ರೀತಿಯಲ್ಲಿ ಅಥವಾ ಈ ಒಂದು ಒಪ್ಪಿಗೆ ಇಲ್ಲದೆ ನೀವೆಲ್ಲರೂ ಮಾರಾಟ ಮಾಡೋಕ್ಕೆ ಒಂದು ಶ್ರಮವನ್ನು ಪಟ್ಟರೆ ಖಂಡಿತವಾಗಿಯೂ ನಿಲ್ಲಿಸ್ಬಿಡಿ ವೀಕ್ಷಕರೇ. ಬಿಕಾಸ್ ಇದು ಕೋರ್ಟಿಗೆ ಹೋಗಿ ಕೋರ್ಟ್ ಸೆಟಲ್ಮೆಂಟ್ ಹಾಗೆ ಲಾ ಕನ್ಸಲ್ಟೆನ್ಸ್ ಎಲ್ಲ ಹೋಗದೆ ಇದು ತುಂಬ ಇಶ್ಯೂಸಲ್ಲಿ ನೀವು ಬಂದು ಬೀಳ್ತೀರ. ಸೊ ಈ ಒಂದು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ನೀವು ಆ ಒಂದು ಆಸ್ತಿಯಲ್ಲಿ ಕೈ ಹಾಕುವ ಮುನ್ನ ತಲೆಯಲ್ಲಿ ಈ ಒಂದು ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಆಸ್ತಿ ಇಲ್ಲದೆ ಏನೂ ಇಲ್ಲ. ಸೊ ಆಸ್ತಿಗೋಸ್ಕರ ತಂದೆ ತಾಯಿಯರನ್ನೇ ಬೇಕಾದರೆ ಬಿಡುವ ಜನಗಳಿದ್ದಾರೆ ಅಲ್ವಾ. ಸೊ ನಾನು ತುಂಬ ಉದಾಹರಣೆಗಳನ್ನು ನೋಡಿದ್ದೇನೆ. ನನಗೆ ಬರುವ ತುಂಬ ಪೇಷನ್ಸ್ಗಳಲ್ಲಿ ಪಾಪ ಈ ಒಂದು ವಯಸ್ಸಾದ ಏಜ್ ಆದ ಒಬ್ಬರು ಬರ್ತಾರಲ್ವ, ಒಬ್ಬೊಬ್ಬರು ಬರುವಾಗ ಅವ್ರು ಅದೇ ಹೇಳೋದು, ನಾವು ಕಷ್ಟಪಟ್ಟು ಹೊಲದಲ್ಲಿ ದುಡಿದು ಈ ಒಂದು ಮಕ್ಕಳನ್ನ ಓದಿಸ್ತೇವೆ, ಆದರೆ ಅವ್ರು ದೊಡ್ಡವರಾದ ತಕ್ಷಣ ನಮ್ಮ ಹೊಲಕ್ಕೆ ನಾವೇ ಜವಾಬ್ದಾರರಲ್ಲ ಅಂತ ಹೇಳ್ತಾರಲ್ವಾ. ಸೊ ಅದು ನಮ್ಮ ಹತ್ರ ಸಹಿಸಲಿಕ್ಕೆ ಆಗೋದಿಲ್ಲ. ನಮಗೆ ಒಂದು ಹೊತ್ತಿನ ಊಟ ಹಾಕೋದಕ್ಕೂ ಅವ್ರಿಗೆ ಕೂಡ ಸಾಧ್ಯ ಆಗ್ತಿಲ್ಲ, ಅವ್ರಿಗೆ ಇಷ್ಟವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೇಳುವಾಗ ನನಗೆ ತುಂಬ ಬೇಸರದ ಸಂಗತಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಬಿಕಾಸ್ ಪಾಪ ವೀಕ್ಷಕರೇ, ಯಾಕೆ ಈ ಥರ ಎಲ್ಲರೂ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನಾನು ಖಂಡಿತವಾಗ್ಲೂ ಎಲ್ಲರೂ ಹೇಳ್ತಾ ಇಲ್ಲ, ಬಿಕಾಸ್ ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಡ್ತಿದ್ದೀರಾ. ಆದರೆ ಸಮ್ ಪೀಪಲ್ಸ್ ಎಲ್ಲೋ ಒಂದು ಕಡೆ ಈ ಒಂದು ವಿಷಯಗಳನ್ನ ಮಾಡ್ತಾಯಿದ್ದಾರೆ. ಸೊ ಎಲ್ಲವೂ ಆಸ್ತಿ ತಂದೆ ತಾಯಿ ನಮಗೋಸ್ಕರ ದುಡಿತಾರೆ, ನಮಗೋಸ್ಕರ ಕಷ್ಟಪಟ್ಟು ಎಲ್ಲವನ್ನು ಮಾಡಿರ್ತಾರೆ, ತನ್ನ ಮಕ್ಕಳು ತಿನ್ನಲಿ ಕೂತು ಉಣ್ಣಲಿ ಅಂತ ಹೇಳಿ ಈ ಒಂದು ವಿಷಯಗಳನ್ನ ಮಾಡಿರ್ತಾರೆ. ಆದರೆ ತಾಯಿಯಂತೂ ಮೇಲಿಟ್ಟರೆ ಕಾಗೆ ಕುಕ್ಕಿತ್ತು, ಕೆಳಗಿಟ್ಟರೆ ಇರುವೆ ಕಚ್ಚಿತು ಅಂತ ನೋಡ್ಕೊಂಡಿರ್ತಾರೆ. ಆದರೆ ಪಾಪ ದೊಡ್ಡವರು ಮಕ್ಕಳು ಬೆಳೀತಾ ಏನಾಗ್ತಾರೆ ಅಂದರೆ ಅವರ ಇಷ್ಟಕ್ಕೆ ತಕ್ಕಂತೆ ಅವ್ರು ನಡೆದುಕೊಳ್ತಾರೆ ಅಲ್ವಾ. ಸೊ ಇದರಿಂದ ತುಂಬ ಬೇಸರವಾಗ್ತದೆ ಅವರಿಗೆ. ಹಾಗಾಗಿ ಏನೂ ಮಾಡಿಲ್ಲದರೂ ಸ್ವಲ್ಪ ಸಮಾಧಾನ ಕೊಡಿ. ಒಂದು ದೊಡ್ಡವರು ಹೇಗೆ ಅಂದರೆ ವಯಸ್ಸಾದಂತೆ ಅವ್ರ ಮಕ್ಕಳು ಹಾಗೆ ಆಗ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಅಂತ. ನಾನೀಗ ನೋಡೋ ಪೇಷಂಟ್ಸ್ನಲ್ಲಿ ನನ್ನೊಂದು ಅನಿಸಿಕೆ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋನ ಕೂಡ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಅದನ್ನು ಕೂಡ ಕೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತೇನೆ. ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಿದ್ದೇನೆ. ಸೊ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.